ಸರ್ ಹೌದು, ನೀವು ಹೇಳಿದ ಹಾಗೆ AI ಕೆನಾಟ್ ಬಿ ವಾರನ್ ಬಫೆಟ್, AI ಕೆನಾಟ್ ಬಿ ರುದ್ರಮೂರ್ತಿ, AI ಕೆನಾಟ್ ಬಿ ಬಿಲ್ ಗೇಟ್ಸ್. ಬಟ್ ಆಲ್ಸೋ ಏನು ಹೇಳ್ತಾರೆ ದಟ್ ಯು ಆರ್ ಅನ್ ಆವ್ರೇಜ್ ಆಫ್ 5 ಪೀಪಲ್ ದಟ್ ಯು ಮೀಟ್ ಅಥವಾ ದಟ್ ಯು ಹ್ಯಾಂಗ್ ಅರೌಂಡ್ ವಿತ್ ಅಂತ. AI ಈಸ್ ಅನ್ ಆವ್ರೇಜ್ ಆಫ್ ಈ ಎಲ್ಲ ಬ್ರೈನಿ ಪೀಪಲ್. ಹಾಗಾಗಿ ಒಂದೇ ಕಡೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಅಕ್ಯುರೇಟ್ ಆಗಿ, ಮೋಸ್ಟ್ ಅಕ್ಯುರೇಟ್ ಆಗಿ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ಆಸ್ ಯು ರೈಟ್ಲಿ ಸೆಡ್, ಡಿಸಿಷನ್ ತಗೊಳ್ಳೋರು ನಾವೇ ಆಗಿರ್ತೀವಿ. ಸೊ AI ನ ಯೂಸ್ ಮಾಡೋಣ, ಬಟ್ ವೈಸ್ ಆಗಿ ಯೂಸ್ ಮಾಡೋಣ. ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ AI ಯೂಸ್ ಮಾಡೋಣ. ಎಕ್ಸಾಕ್ಟ್ಲಿ, ದೇವ್ರು ಕೊಟ್ಟಿರುವಂತಹ ನಮ್ಮ ಇನ್ಬಿಲ್ಟ್ AI ನ ಸ್ವಲ್ಪ ಯೂಸ್ ಮಾಡೋಣ. AI ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಇವಾಗ ನೀವು ಕ್ವಶನ್ ಕೇಳುವಾಗ್ಲೇನೆ ನಾನು ಯೋಚನೆ ಮಾಡ್ತಿದ್ದೆ, AI ಹೇಗ್ ವರ್ಕ್ ಆಗುತ್ತೆ ಅಂತ. ಇದು ಕಾಮನ್ ಸೆನ್ಸ್ ಇದೆ, ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಬೇಸ್ಡ್ ಆನ್ ಯೋರ್ ಪಾಸ್ಟ್ ಪರ್ಫಾರ್ಮೆನ್ಸ್, ಪ್ರಿಫರೆನ್ಸಸ್, ನಿಮ್ಮ ಸ್ಟೈಲ್, ಲೈಫ್ ಸ್ಟೈಲ್, ಇದರ ಮೇಲೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಹೊಸದಾಗಿ ಏನೋ ಪ್ಯಾಟರ್ನ್ ಅನ್ನೇ ಚೇಂಜ್ ಮಾಡಿದ್ರೆ AI ವಿಲ್ ಟೇಕ್ ಟೈಮ್ ಟು ಕ್ಯಾಪ್ಚರ್ ಮೈ ನ್ಯೂ ಪ್ಯಾಟರ್ನ್ ಅಂಡ್ ದೆನ್ ಡೂ. ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಫ್ಯೂಚರ್ ಅಂಡ್ ನಾಟ್ ಜಸ್ಟ್ ಪಾಸ್ಟ್. ನೀವು ಇನ್ನ ಒಂದು ಒಳ್ಳೆ ಆನ್ಸರ್ ಈ ಪ್ರಶ್ನೆಯಿಂದ ಹೇಳ್ತಾ ಇದ್ದೀನಿ. ಎ ಲಾಸ್ ಮೇಕಿಂಗ್ ಕಂಪನಿ ಆದ್ರೂ ಅದು ಶೇರ್ ಪ್ರೈಸು ಟ್ರೇಡ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ದಟ್ ದಟ್ ಕಂಪನಿ ವಿಲ್ ಟರ್ನ್ ಪ್ರಾಫಿಟಬಲ್. ಇವತ್ತು ಅದರ ಶೇರ್ ಪ್ರೈಸ್ ನಡೀತಾ ಇದೆ. ಜನ ಕೆಲವು ಸಲ ಕೇಳ್ತಾರೆ, ಈಗ ಇನ್ಫ್ಲೇಷನ್ ಜಾಸ್ತಿ ಆಗೋಗಿದೆ, ಅಮೆರಿಕ ದೇಶದಲ್ಲಿ ಅವ್ರದ್ದು ಡೆಟ್ ರೇಷೋ ಜಾಸ್ತಿ ಆಗೋಗಿದೆ, GDP ಕಡಿಮೆ ಆಗ್ತಾ ಇದೆ, ಇದೆಲ್ಲ ಇದ್ರೂ ಕೂಡ ನೀವು ಮಾರ್ಕೆಟ್ ಯಾಕ್ರಿ ಮೇಲೆ ಹೋಗ್ತಾ ಇದೆ ಅಂತಾರೆ. ಮಾರ್ಕೆಟ್ ಇಸ್ ಅ ಫ್ಯೂಚರ್ ಲುಕಿಂಗ್ ಅನಿಮಲ್. ಅಂದ್ರೆ ಇವತ್ತಿನ ಫಂಡಮೆಂಟಲ್ಸ್, ಇವತ್ತಿನ ಎಕನಾಮಿಕ್ ಕಂಡೀಷನ್ ಅನ್ನ ಇವತ್ತಿನ ಮಾರ್ಕೆಟ್ಗೆ ಕಂಪೇರ್ ಮಾಡಬೇಡಿ. ಇಫ್ ಟುಡೇ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್, ಇಟ್ ಇಸ್ ಬಿಕಾಸ್ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಫಂಡಮೆಂಟಲ್ ಮತ್ತೆ ಎಕನಾಮಿಕ್ಸ್ ಚೇಂಜ್ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಮೇಲೆ ಮಾರ್ಕೆಟ್ ಇಸ್ ವರ್ಕಿಂಗ್. ಇಟ್ ಈಸ್ ನಾಟ್ ಟುಡೇಸ್ ಎಕನಾಮಿಕ್ಸ್ ವಿಚ್ ವಿಲ್ ಡಿಸೈಡ್ ಟುಡೇಸ್ ಶೇರ್ ಪ್ರೈಸ್. ಇಟ್ ಈಸ್ ದ ಫ್ಯೂಚರ್ ಎಕ್ಸ್ಪೆಕ್ಟೆಡ್ ಎಕನಾಮಿಕ್ಸ್. ಮುಂದೆ ಏನ್ ಆಗಬಹುದು ಅನ್ನುವ ಇವತ್ತಿನ ನಿರೀಕ್ಷೆ ಏನಿದೆ, ಆ ಬೇಸಿಸ್ ಮೇಲೆನೆ ಮಾರ್ಕೆಟ್ ವಿಲ್ ಆಲ್ವೇಸ್ ವರ್ಕ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿ ವಾಂಟ್ ಟು ನೋ ವಾಟ್ ನೆಕ್ಸ್ಟ್ ಇನ್ ದ ಫ್ಯೂಚರ್, ನಾಟ್ ಜಸ್ಟ್ ವಾಟ್ ಇಸ್ ಪಾಸ್ಟ್. ಸೊ ಯೂಸ್ AI, ಮೇಕ್ ಯುವರ್ ರಿಸರ್ಚ್ ಬೆಟರ್, ಬಟ್ ಡಿಸಿಷನ್ ಮೇಕಿಂಗ್ ಶುಡ್ ಕಮ್ ಫ್ರಮ್ ಯು. ಓಕೆ, ಸೊ ಫ್ಯೂಚರ್ ಏನಿರುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಪ್ರೈಸಸ್ ವೇರಿ ಆಗುತ್ತೆ ಅಂತ ಏನು ಹೇಳಿದ್ರಿ. ಮೇ ಬಿ ಇದೇ ಕಾರಣಕ್ಕೆ ಯಾವುದೇ ಒಂದು ಎರಡು ದೇಶಗಳ ಸಂಧಾನ, ಹೊಸ ಹೊಸ ಡೀಲ್ಸ್ಗಳು, ಅಗ್ರಿಮೆಂಟ್ಸ್ಗಳು ಸೈನ್ ಆದಾಗ ಸ್ಟಾಕ್ ಮಾರ್ಕೆಟ್ಸ್ ಚೇಂಜ್ ಆಗೋದು. ಆ್ಯಂಡ್ ಅಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಅಫ್ಕೋರ್ಸ್ ನ್ಯೂಸ್ ಪರ್ಸ್ಪೆಕ್ಟಿವಲ್ಲಿ ಜನ ಇಂಟ್ರೆಸ್ಟೆಡ್ ಆಗಿದ್ದರೆ, ಐ ಆಮ್ ವೆರಿ ಶ್ಯೂರ್ ಪೀಪಲ್ ಲೈಕ್ ಯು ವುಡ್ ಕ್ಯಾಲ್ಕುಲೇಟ್, ಓಕೆ ಈ ಡೀಲ್ ಸೈನ್ ಮಾಡಿದ್ದಾರೆ ಅಂದರೆ ಇದ್ರ ಶೇರು ಫ್ಯೂಚರಲ್ಲಿ ಜಾಸ್ತಿ ಆಗುತ್ತೆ, ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಇಸ್ ದ ರೈಟ್ ಟೈಮ್ ಅಂತ. ಎಕ್ಸಲೆಂಟ್, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಸಿ ಫಾರ್ ಎಕ್ಸಾಂಪಲ್ ನಾವ್ ಇವತ್ತೇನು ಯೋಚನೆ ಮಾಡ್ತೀವಿ ಅಂದ್ರೆ, ಇವತ್ತಿಂದ ನೆಕ್ಸ್ಟ್ 3 years 5 yearsಗೆ EV ಫಾರ್ ಎಕ್ಸಾಂಪಲ್, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನ್ ಥೀಮ್ ಇದೆ, ದಟ್ ವಿಲ್ ಬಿ ದ ಥೀಮ್ ಇನ್ ಫ್ಯೂಚರ್. ಸೊ ನಾವ್ ಇವತ್ತು ಇನ್ವೆಸ್ಟ್ ಮಾಡುವಾಗ ವಿ ವಾಂಟ್ ಟು ಇನ್ವೆಸ್ಟ್ ಇನ್ ದೋಸ್ ಕಂಪನೀಸ್ ವಿಚ್ ವಿಲ್ ಬಿ ಬಿಗ್ ನೆಕ್ಸ್ಟ್ 3 years, ನೆಕ್ಸ್ಟ್ 5 years, ನಾಟ್ ಕಂಪನೀಸ್ ವಿಚ್ ಆರ್ ಬಿಗ್ ಜಸ್ಟ್ ಟುಡೇ. ಸೊ ಯಾಕಂದ್ರೆ ಇವತ್ತು ಏನ್ ಬೆಸ್ಟ್ ಕಂಪನೀಸ್ ಇದೆ, ದೋಸ್ ಕಂಪನೀಸ್ ನೀವು ಮುಂಚೆ ಇನ್ವೆಸ್ಟ್ ಮಾಡಬೇಕಿತ್ತು. ಸೊ MRF ಅನ್ನ ಅಥವಾ ವಿಪ್ರೋ ಅನ್ನ ಇಫ್ ಯು ವುಡ್ ಹ್ಯಾವ್ ಇನ್ವೆಸ್ಟೆಡ್ 20 years ಬ್ಯಾಕ್, ಯು ವುಡ್ ಹ್ಯಾವ್ ಮೇಡ್ ಗ್ರೇಟ್ ಮನಿ. From today I have to find the next MRF, I have to find the next Wipro, I have to find the next Reliance. But ಆದ್ರೆ ಇದು ಫೈಂಡ್ ಮಾಡುವಾಗ 10 ಶೇರ್ ಅಲ್ಲಿ ಯಾವಾಗ್ಲೂ ತಿಳ್ಕೋಬೇಕು, 2 shares will perform exemplarily. ಅಂದ್ರೆ ನೀವು ನಿರೀಕ್ಷೆಕ್ಕೂ ಮಟ್ಟಕ್ಕೂ ಜಾಸ್ತಿ ರಿಟರ್ನ್ ಗಳನ್ನ 10 ಶೇರ್ ಅಲ್ಲಿ 2 ಶೇರ್ ಕೊಡೋದು. Another 6 shares will be average return. ನಿಮ್ ಪೋರ್ಟ್ಫೋಲಿಯೋ 10 ಶೇರ್ ಇದ್ರೆ 2 ಶೇರು ತುಂಬಾ ಒಳ್ಳೆ ರಿಟರ್ನ್ ಕೊಡುತ್ತೆ, 6 ಶೇರ್ ಆವರೇಜ್ ರಿಟರ್ನ್ ಕೊಡುತ್ತೆ, 2 ಶೇರ್ ಝೀರೋಗೂ ಹೋಗ್ಬೋದು. ಬಟ್ ಒಟ್ಟಾರೆ ಇಡೀ 10 ಶೇರ್ ಅಲ್ಲಿ when my portfolio makes money, that is what I want to do. No one can be right 100% in share market. ಆದ್ರೆ ಒಂದ್ ತಿಳ್ಕೊಳ್ಳಿ, ನಾನೇ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ, ಲೈಫಲ್ಲಿ ಸರ್ಟನ್ ಆಗೇ ಆಗತ್ತೆ ಅನ್ನೋದು ಏನಿದೆ ಅಂತ, ಎಕ್ಸೆಪ್ಟ್ ಡೆತ್, ಸಾವು ಒಂದು ಬಿಟ್ಟಿ ಆಗೇ ಆಗತ್ತೆ ಅನ್ನೋದು ಇಡೀ ವಿಶ್ವದಲ್ಲಿ ಯಾವುದೂ ಇಲ್ಲ. And let me tell you, death is certain, but when you die is still uncertain. ನನಗೆ ನನ್ನ ಡೇಟ್ ಆಫ್ ಬರ್ತ್ ಗೊತ್ತು, ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತು. Do you know the date of your death? ಅದು ಗೊತ್ತಿದ್ರೆ ನಾವು ಯಾರು ಕೆಲಸನೇ ಮಾಡಲ್ಲ. We'll be in Goa right now saying that my date of death is so and so, let me enjoy my life. We know we will die, but we don't know when we will die. So we are working even today. So ಇದು ನಾನು ಯಾಕೆ ಈ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, be happy that stock market is uncertain. Because it is uncertain, there is opportunity. Certain other opportunity na illa. So because it is uncertain, there is opportunity, and because there is opportunity,
ವಿ ಹ್ಯಾವ್ ಚಾನ್ಸ್ ಟು ಮೇಕ್ ಬಿಗ್ ಮನಿ. ಸರ್, ಇವಾಗ ನೋಡಿ, ಏನು ಮಾರ್ಕೆಟ್ ಬಿದ್ದು ಇವಾಗ ರೈಸ್ ಆಗ್ತಿದೆ ಅಂತ ಏನು ಮಾತುಕತೆ ಇದೆ, ಡು ಯು ಥಿಂಕ್ ಇಲ್ಲಿಂದ ರೈಸೇ ಇರುತ್ತೆ ಅಂತ, ಇನ್ನು ಫರ್ದರ್ ಬೀಳಲ್ಲ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ನನ್ನ ಪ್ರಕಾರ ಈಗ ಆಲ್ರೆಡಿ ಶೇರ್ಗಳ 40-50% ಏನ್ ಬಿದೋಗಿದೆ, ಇಲ್ಲಿಂದ ಇನ್ನೊಂದು 40-50% ಬೀಳೋ ಚಾನ್ಸಸ್ ಎಷ್ಟಿದೆ ಅನ್ನೋದೇ ನಾನು ಕೇಳೋದು. ಆ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಗೋಲ್ಡ್ ನಾವ್ ಹೇಗೆ ಹೇಳಿದ್ವಿ, ಆಲ್ರೆಡಿ 2 years ಅಲ್ಲಿ 40% ಹೋಯ್ತು, ಅಲ್ಲಿಂದ ಇನ್ನ 2 years 40% ಹೋಗ್ಬಿಡುತ್ತಾ ಅಂದ್ರೆ ಅದರ ಪಾಸಿಬಿಲಿಟಿ ಕಡಿಮೆ ಇದೆ. ಈಗ ಇಷ್ಟೊಂದು ಮಾರ್ಕೆಟ್ ಆಲ್ರೆಡಿ ಬಿದ್ದಿರೋದ್ರಿಂದ ಇಲ್ಲಿಂದ ಇನ್ನೊಂದು 10% ಬೀಳ್ಬೋದಾ? ಬೀಳ್ಬಹುದು. ಬಟ್ ಇಲ್ಲಿಂದ ಇನ್ನೊಂದು 50% ಬೀಳತ್ತಾ? ಚಾನ್ಸ್ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಯುವರ್ ಮನಿ. ಬಟ್ ನಾನು ಇವತ್ತು ಶೇರ್ ತಗೊಂಡ್ಮೇಲೆ ಇನ್ನೊಂದು 5% 10% ಬೀಳ್ಬೋದು. ಇಲ್ಲಿಂದ ಒಂದು ಇಂಪಾರ್ಟೆಂಟ್ ಲೆಸನ್ ನಾವು ತಿಳ್ಕೋಬೇಕು. ವಿ ಡೋಂಟ್ ಹ್ಯಾವ್ ಟು ಕ್ಯಾಚ್ ದ ಬಾಟಮ್ ನಾರ್ ದ ಟಾಪ್ ಟು ಮೇಕ್ ಬಿಗ್ ಮನಿ. We have to buy closer to bottom and we have to sell closer to top. You don't have to sell at the top, sell at the bottom. ಕ್ರಿಕೆಟ್ ಮ್ಯಾಚ್ ಗೆಲ್ಲೋದಕ್ಕೆ ಎಲ್ಲಾ ಇನ್ನಿಂಗ್ಸ್ ಅಲ್ಲೂ ಸೆಂಚುರಿ ಹೊಡೆಯೋದು ಬೇಕಾಗಿಲ್ಲ. ಟೀಮ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಡೂ ಗುಡ್. ಆಮೇಲೆ ಇವಾಗ ತಾನೇ ನಾನು ಹೇಳ್ತಾ ಇದ್ದೆ, ಶೇರ್ ಮಾರ್ಕೆಟ್ ಇಲ್ಲಿಂದ ಇನ್ನೊಂದು 5% 10% ಬೀಳ್ಬೋದು. ಆದ್ರೆ ಎಮರ್ಜೆನ್ಸಿ ಫಂಡ್ ಅನ್ನ ಯಾವತ್ತೂ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಬೇಡಿ. ಈಗ ನನ್ನ ಮಗಳ ಮದುವೆಗೆ ಇನ್ನೊಂದು 3 ತಿಂಗಳು ಟೈಮ್ ಇದೆ, ನನ್ನ ಹತ್ರ ಒಂದು 10 ಲಕ್ಷ ಇದೆ, ನಾನು ಈಗ ಒಳ್ಳೆ ಟೈಮು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಈಗ ಹಾಕ್ಬಿಡ್ತೀನಿ, 3 ತಿಂಗಳಾದ್ಮೇಲೆ ಶೇರ್ ಎಲ್ಲ ಮಾರ್ಬಿಡ್ತೀನಿ, ಅದಾದ್ಮೇಲೆ ಮಗಳ ಮದುವೆ ಮಾಡ್ತೀನಿ ಅಂದ್ರೆ ಶೇರ್ ಅಲ್ಲಿ ಲಾಸ್ ಆಗುತ್ತೆ, ಮಗಳ ಮದುವೆ ಖಂಡಿತ ಆಗೋದಿಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ಇನ್ನೊಂದು 3 ತಿಂಗಳಿಗೆ ನನಗೆ ಆ ದುಡ್ಡು ಬೇಕು, ಈಗ ಹೆಂಗೆ ಇದೆ ಆ ದುಡ್ಡು ನಾನು ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ, ಮಾಡಬೇಡಿ. ಅದೇ ತರ ನನ್ಗೆ ಯಾವ್ದೋ ಒಂದು ಹೆಲ್ತ್ ಎಮರ್ಜೆನ್ಸಿಗೆ ಒಂದಷ್ಟು ಫಂಡ್ ಇಟ್ಕೊಂಡಿದ್ದೀನಿ. ಓಲ್ಡ್ ಪೀಪಲ್ ಅಂದ್ಮೇಲೆ ಹೆಲ್ತ್ ಎಮರ್ಜೆನ್ಸಿ ಬಂದೇ ಬರುತ್ತೆ, ಯು ಹ್ಯಾವ್ ಟು ಕೀಪ್ ಸಮ್ ಫಂಡ್. ಅಥವಾ ನಾನು ಮನೆ ಕಟ್ಟಬೇಕು ಅಂತ ಒಂದಷ್ಟು ದುಡ್ಡು ಎತ್ತಿಟ್ಕೊಂಡಿದ್ದೀನಿ. ಸೊ ಈ ತರ ಫಂಡ್ಸ್, ಎಮರ್ಜೆನ್ಸಿ ಫಂಡ್ಸ್ ಗಳನ್ನ ಷೇರು ಮಾರ್ಕೆಟ್ ಅಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡಬಾರ್ದು. ಸೇವಿಂಗ್ಸ್ ಅನ್ನ ಮಾತ್ರ, ಉಳಿತಾಯವನ್ನ ಮಾತ್ರ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಬೇಕು. ಎರಡನೇದು, ಸಾಲ ಮಾಡಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಮಗೆ ಟೈಮ್ ಕೊಡ್ತಾರೆ, 1 ತಿಂಗಳು ಬಡ್ಡಿ ಬರೋದಿಲ್ಲ. ಅನೇಕ ಜನ ಟ್ರೇಡರ್ಸ್ ಗಳು ಎಲ್ಲಿ ಲಾಸ್ ಮಾಡ್ಕೊಂತಿದ್ದಾರೆ ಅಂದ್ರೆ, ಈ ಕ್ರೆಡಿಟ್ ಕಾರ್ಡ್ ಅವ್ರು ಹೇಳ್ತಾರೆ 30 days ಒಳಗಡೆ ನೀವು ರೀಪೇ ಮಾಡ್ಬಿಟ್ರೆ ನೀವೇನು ಕಟ್ಟಂಗಿಲ್ಲ, ಇಂಟ್ರೆಸ್ಟ್ ಇಲ್ಲ. ಅದೇ ಯಾವ್ದು 30-40. ನಾನು ನನ್ನ ಲೈಫಿನ ಇನ್ನೊಂದು ದೊಡ್ಡ ಪ್ರಿನ್ಸಿಪಲ್ ಹೇಳ್ತೀನಿ, ಅಂಡ್ ಐ ಲರ್ನ್ಡ್ ಇಟ್ ಫ್ರಮ್ ನಾರಾಯಣ್ ಮೂರ್ತಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ವೆರಿ ಸಿಂಪಲ್, ಡೋಂಟ್ ಗಿವ್ ಡೆಟ್, ಡೋಂಟ್ ಟೇಕ್ ಡೆಟ್ ಅಂತಾರೆ ಅಷ್ಟೇ. ಅಂದ್ರೆ ಸಾಲ ಕೊಡಬೇಡಿ, ಸಾಲ ಇಸ್ಕೋಬೇಡಿ. ಈ ಡೆಟ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು. ಆಮೇಲೆ ಅನೇಕ ಜನ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಆಲ್ ಸೋಷಿಯಲ್ ಮೀಡಿಯಲ್ಲಿ, ಅಲ್ಲಿ ದುಬೈಯಲ್ಲಿ ಇಲ್ಲ ಯಾವ್ದೋ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಫಾರಿನ್ ಕಾರ್ಸ್ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ಸೆಲ್ಫಿ ಮೊಬೈಲ್ ಇಟ್ಕೊಂಡ್ಬಿಟ್ಟು, ನೋಡಿ ನನ್ನ ಲೈಫ್ ಹಿಂಗಾಯ್ತು ಹಂಗಾಯ್ತು, ಕಾರ್ ಟೂರ್, ಹೌಸ್ ಟೂರ್, ಹಿಂಗಾಯ್ತು ಅಂತ ಹೇಳ್ಬಿಟ್ಟು, ನೀವ್ ಇದನ್ ಬೇಕಾ, ನೀವ್ ಈ ಪ್ರಾಡಕ್ಟ್ ತಗೊಳ್ಳಿ, ಈ ಸರ್ವಿಸ್ ತಗೊಳ್ಳಿ ಅಂತ ಹೇಳಿ ಜನ ಎಲ್ಲ ತಗೊಂತಾರೆ. ಆದ್ರೆ ಕೊನೆಯದಾಗಿ ಯಾರು ಈ ಪ್ರಾಡಕ್ಟ್ ಅನ್ನ ಸರ್ವಿಸ್ ಅನ್ನ ಸೇಲ್ ಮಾಡೋದ್ನಲ್ಲ, ಅವನ್ ಕಾರ್ ತಗೊಂತಾನೆ, ಅವನ್ ಮನೆ ತಗೊಂತಾನೆ. ಜನಗಳೆಲ್ಲ ಯಾರು ಕೂಡ ಮಾಡಲ್ಲ. ಪೀಪಲ್ ವಾಂಟ್ ಟು ಡೂ ಫಾಸ್ಟ್ ಮನಿ ಇನ್ ಫಾಸ್ಟ್ ಟೈಮ್, ನಾಟ್ ಪಾಸಿಬಲ್. ಎರಡನೇದು, ದೇ ವಾಂಟ್ ಟು ಮೇಕ್ ಫಾಸ್ಟ್ ಮನಿ ಫಾಸ್ಟ್ ಟೈಮ್ ವಿತೌಟ್ ಎಫರ್ಟ್. ಕಷ್ಟ ಬೀಳದೆ ದುಡ್ಡು ಮಾಡಬೇಕು, ಅದು ಕೂಡ ಸಾಧ್ಯ ಇಲ್ಲ. ಇದು ಎರಡೂ ಕೂಡ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಫೈನಲಿ ನಾನೇನ್ ಹೇಳ್ತಿದ್ದೀನಿ, ಫ್ರಮ್ ಹಿಯರ್ ಕ್ಯಾನ್ ಮಾರ್ಕೆಟ್ ಫಾಲ್ ಅನದರ್ 5-10%, 100% ಪಾಸಿಬಿಲಿಟಿ ಇದೆ. ಆದ್ರೆ ಇಫ್ ಯು ಆಸ್ಕ್ ಮೀ, ರುದ್ರಮೂರ್ತಿ, ಫ್ರಮ್ ಟುಡೇ ನೆಕ್ಸ್ಟ್ 1 year 2 year ವಿಲ್ ಐ ಮೇಕ್ ಮನಿ ಇಫ್ ಐ ಇನ್ವೆಸ್ಟ್ ರೈಟ್ ನೌ ಇನ್ ದಿ ಮಾರ್ಕೆಟ್, ನಾಟ್ ಫಾರ್ ನೆಕ್ಸ್ಟ್ 10 days, ನಾಟ್ ಫಾರ್ ನೆಕ್ಸ್ಟ್ 1 month, ಬಟ್ ನೆಕ್ಸ್ಟ್ 1 year 2 year ನಾನು ಹಾಕ್ತೀನಿ ಅಂದ್ರೆ, ವಿಲ್ ಐ ಮೇಕ್ ಮನಿ ಅಂದ್ರೆ ದ ಪಾಸಿಬಿಲಿಟಿ ಅಂಡ್ ದ ಪ್ರಾಬಬಿಲಿಟಿ ಇಸ್ ವೆರಿ 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 ಹೈ. ಸೊ ಅದನ್ನ ಹೇಳ್ತಾ ಇದ್ದೀನಿ. ಬಟ್ ವೆನ್ ಯು ಬೈ ಸ್ಟಾಕ್ಸ್, ಪುಟ್ಟಿಂಗ್ ಇಟ್ ಇನ್ ರೈಟ್ ಸ್ಟಾಕ್ಸ್, ರೈಟ್ ಸೆಕ್ಟರ್, ವ್ಯಾಲ್ಯೂಯೇಷನ್, ಆಲ್ ದೀಸ್ ಆರ್ ಇಂಪಾರ್ಟೆಂಟ್. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ? ಎಷ್ಟು ಮಾಡಬಹುದು? ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡಬಹುದಾ? ಎಷ್ಟು ಮಾಡಬಹುದು? ಅಂಡ್ ನಮ್ಮ ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲೂ ನೀವು ಹೇಳಿದ್ರಿ, ಗೋಲ್ಡ್ಗಿಂತ ಸಿಲ್ವರ್ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಇನ್ ಫ್ಯೂಚರ್, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಸಿಲ್ವರ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒಂದು ಬೆಳ್ಳಿ ತಟ್ಟೆ ಲೋಟ ಆರ್ನಮೆಂಟ್ಸ್. ಸಿಲ್ವರ್ನ ಸಾಕಷ್ಟು ಇಂಡಸ್ಟ್ರಿನಲ್ಲಿ ಬೆಳೆಸ್ತಾರೆ, ಮುಂದೆ ಅದರ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಈ ಮೂರನ್ನ ಅನಲೈಸ್ ಮಾಡೋ ಹಾಗಿದ್ರೆ ನೀವು ಎಷ್ಟು ಚೆನ್ನಾಗಿ ಆನ್ಸರ್ಸ್ ಗಳನ್ನು ಕೂಡ ಹೇಳ್ತಿದ್ದೀರಾ. ಲಾಸ್ಟ್ ಎಪಿಸೋಡ್ ನೋಡಿ, ಯಾರ್ಯಾರು ಲಾಸ್ಟ್ ಎಪಿಸೋಡ್ ಮಿಸ್ ಮಾಡಿದಾರಲ್ಲ ಅವ್ರ ಒಂದ್ 2 ಸಲ ನೋಡ್ಬೇಕು. ಯಾರ್ಯಾರು ಆಲ್ರೆಡಿ ನೋಡಿದಾರಲ್ಲ ಅವ್ರು ಇನ್ನೊಂದ್ಸಲ ನೋಡ್ಬೇಕು. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಳೆ ಎಪಿಸೋಡ್ ಅನ್ನು ದಯವಿಟ್ಟು ಕೊಡಬೇಕು. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ಎಲ್ಲಾ ದುಡ್ಡನ್ನ ಒಂದ್ ಕಡೆ ಹಾಕೋದು ತಪ್ಪು. ಅನೇಕ ಜನ ನನ್ನೇ ಕ್ವಶನ್ ಕೇಳ್ತಾರೆ, ಮತ್ ನೀವು ಎಲ್ಲಾ ದುಡ್ಡನ್ನು ಬರೀ ಈಕ್ವಿಟಿ ಮಾರ್ಕೆಟ್ಗೆ ಹಾಕಿದ್ರಿ ಅಂತ. ನನಗೆ ಈಕ್ವಿಟಿ ಮಾರ್ಕೆಟಿನ ಆಳ ಉದ್ದ ಅಗಲ ಗೊತ್ತಿದೆ, ಎಲ್ಲರಿಗೂ ಆಳ ಅಗಲ ಉದ್ದ ಗೊತ್ತಿಲ್ಲ. ಆಮೇಲೆ ದಟ್ ಟೈಮ್ ಐ ಹ್ಯಾಡ್ ಡನ್, ಬಟ್ ಐ ವಿಲ್ ನಾಟ್ ಡೂ ಇಟ್ ಟುಡೇ. ಟುಡೇ ಐ ಹ್ಯಾವ್ ಪುಟ್ ಸಮ್ ಮನಿ ಇನ್ ರಿಯಲ್ ಎಸ್ಟೇಟ್, ಟುಡೇ ಐ ಹ್ಯಾವ್ ಪುಟ್ ಸಮ್ ಮನಿ ಇನ್ ಅದರ್ ಅಸೆಟ್ ಕ್ಲಾಸಸ್.
ಸೊ ಫಸ್ಟ್ ರೂಲ್, ಬೇಸಿಕ್ ರೂಲ್ ಏನು ಅಂದ್ರೆ, ನಮ್ಮ ಹತ್ರ ದುಡ್ಡು ಬಂತು, ನಾನು ಎಲ್ಲಾ ದುಡ್ಡು ಎತ್ಕೊಂಡೋಗಿ FDಗೆ ಹಾಕ್ತೀನಿ ಅಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ನೀವೇ ಹೇಳ್ದಂಗೆ ಇವತ್ತು ಇಂಡಿಯಾಲಿ ಇನ್ಫ್ಲೇಷನ್ ಆವರೇಜ್ ಆಗಿ 5-6% ಇನ್ಫ್ಲೇಷನ್ ಇದೆ. ಸೊ 100 ರೂಪಾಯಿ ನೀವು ಇವತ್ತು FDಗೆ ಹಾಕಿದ್ರೆ ನಿಮಗೆ ಬಡ್ಡಿ ಅವರು 6%, 7% ಕೊಟ್ಟರು ಕೂಡ ನಿಮಗೆ ಬಡ್ಡಿ ಆದ್ಮೇಲೆ 100 ರೂಪಾಯಿ, 106 ರೂಪಾಯಿ, 107 ರೂಪಾಯಿ ಬಂದ್ರೆ ಒಂದ್ ವರ್ಷ ಆದ್ಮೇಲೆ 100 ರೂಪಾಯಿನ ಮೌಲ್ಯ ಕುಸ್ತೋಗಿರುತ್ತೆ. ಇವತ್ತು ನಾನು ಏನ್ ಕೊಂಡ್ಕೋಬಹುದು, ಖರೀದಿ ಮಾಡಬಹುದು 100 ರೂಪಾಯಿಂದ, ನೆಕ್ಸ್ಟ್ ವರ್ಷ ನಾನು ಅದೇ ಐಟಮ್ ಅನ್ನು ಖರೀದಿ ಮಾಡೋದಕ್ಕೆ 107 ರೂಪಾಯಿ, 110 ರೂಪಾಯಿ ಕೊಡ್ತಾ ಇರ್ತೀನಿ. ಸೊ ಇನ್ಫ್ಲೇಷನ್ ಇರೋದ್ರಿಂದ ಬ್ಯಾಂಕ್ ಬಡ್ಡಿ ಬರೀ ಇನ್ಫ್ಲೇಷನ್ ಅನ್ನ ಮ್ಯಾಚ್ ಮಾಡೋದ್ರಿಂದ ಬ್ಯಾಂಕ್ FDಗಳಲ್ಲಿ ಹೂಡಿಕೆ ಮಾಡಿ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ಹೂಡಿಕೆಯ ಒಂದು ಭಾಗವನ್ನ ಬ್ಯಾಂಕ್ FDಯಲ್ಲೂ ಕೂಡ ಇಡಬೇಕು. ಜನರಲಿ ಏನ್ ಮಾಡಬೇಕು ಅಂದ್ರೆ, ನಿಮ್ಮ ಎಮರ್ಜೆನ್ಸಿ ಫಂಡ್ ಅಂತ ಏನಿರುತ್ತೆ, ಅಪ್ ಟು 20% ಆಫ್ ಯುವರ್ ಟೋಟಲ್ ಸೇವಿಂಗ್ಸ್, ಜನರಲಿ ಇದು ತಮ್ಮ ರೂಲ್ ಅಷ್ಟೇನೆ, ಅದನ್ನ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಬ್ಯಾಂಕ್ FDs ಗಳಲ್ಲಾಗಿರ್ಬೋದು ಅಥವಾ ಸಮ್ ಅಮೌಂಟ್ ಇವನ್ ಇನ್ SB ಅಕೌಂಟ್ ಇದನ್ನ ಇಡೋದು ಖಂಡಿತವಾಗ್ಲೂ ಉತ್ತಮ. ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಒಳ್ಳೇದಾ, ನಾವು ಮಾಡಬಹುದಾ? ಖಂಡಿತ 10-20% ನಿಮ್ಮ ಒಟ್ಟಾರೆ ದುಡ್ಡು ಏನಿದೆ, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಒಂದು 20 ರೂಪಾಯಿನ ನಾನು ಬ್ಯಾಂಕ್ FDs ಗಳಲ್ಲಿ ಇಟ್ರೆ ಇನ್ನೊಂದು 10-20 ರೂಪಾಯಿನ ಗೋಲ್ಡ್, ಸಿಲ್ವರ್ ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಕೂಡ ಮಾಡಬಹುದು. ಇನ್ನೊಂದು 20-30 ರೂಪಾಯಿಯನ್ನ ಲೆಟ್ ಅಸ್ ಐ ಪುಟ್ ಇಟ್ ಇನ್ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್, ಇನ್ನೊಂದು 30 ರೂಪಾಯಿ 40 ರೂಪಾಯಿನ ಐ ವಿಲ್ ಪುಟ್ ಇಟ್ ಇನ್ ರಿಯಲ್ ಎಸ್ಟೇಟ್. ಸೊ ಮೇಕ್ ಅ ಬಾಸ್ಕೆಟ್ ಅಲ್ಲಿ ಸ್ಟಾಕ್ಸ್ ಅಂಡ್ ಮ್ಯೂಚುವಲ್ ಫಂಡ್ ಇರಬೇಕು, FD ಇರಬೇಕು, ಅದರ ಜೊತೆಗೆ ಸಿಲ್ವರ್ ಗೋಲ್ಡ್ ಇರಬೇಕು, ಅದರ ಜೊತೆಗೆ ಲೆಟಸ್ ರಿಯಲ್ ಎಸ್ಟೇಟ್ ಇರಬೇಕು. ಸೊ ಬೇರೆ ನಿಮ್ಗೇನ ಗೊತ್ತು ಅಂದ್ರೆ, ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬಾ ಸಿಂಪಲ್ ಉತ್ತರಗಳನ್ನ ನಾನು ಕೊಡ್ತೀನಿ. ನನಗೆ ಕೇಳಿದ್ರು, ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಅಲ್ಲಿ ದುಡ್ಡು ಹಾಕ್ಬಿಟ್ರೆ ಅವಾಗ ಕೇವಲ ಬರೀ ನಾವು 1 ಲಕ್ಷ ಹಾಕಿದಿದ್ರೆ ಇವತ್ತು 1 ಕೋಟಿ ಆಗ್ಬಿಡ್ತಿತ್ತು. ಆಮೇಲೆ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ, ಇಲಾನ್ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ, ಇಲಾನ್ ಮಸ್ಕೇನೆ ಕ್ರಿಪ್ಟೋ ಕರೆನ್ಸಿ ಹಾಕ್ತಾರೆ, ನೀವು ನೋಡಿದ್ರೆ ರುದ್ರಮೂರ್ತಿ ಬೇಡ ಅಂತೀರಾ. ಇಲಾನ್ ಮಸ್ಕ್ ಇವತ್ತಿನ ವ್ಯಾಲ್ಯೂಯೇಷನ್, ಇವತ್ತಿನ ಬೆಲೆಯಲ್ಲಿ ಅವರು ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಮಾಡಿರ್ಲಿಲ್ಲ. ಇಲಾನ್ ಮಸ್ಕ್ ಮಾಡಿದಾಗ 1 ಬಿಟ್ ಕಾಯಿನ್ $1 ಇತ್ತು, ಇವತ್ತು 1 ಬಿಟ್ ಕಾಯಿನ್ $90,000 ಇದೆ. ಸೊ $90,000 ಅಲ್ಲಿ ತಗೊಳೋದು ಹೆಂಗಿದೆ, $1 ಅಲ್ಲಿ ತಗೊಳೋದು ಹೆಂಗಿದೆ, ಎರಡು ಒಂದೇ ಅಲ್ಲ. ಎರಡನೇದು, ಇಲಾನ್ ಮಸ್ಕ್ ಹತ್ರ 100 ರೂಪಾಯಿ ಇದ್ರೆ ಅವನೊಂದು 2 ರೂಪಾಯಿಯನ್ನ ಅವತ್ತು ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರು, ಇನ್ನ 98 ರೂಪಾಯಿ ಬೇರೆ ಕಡೆ ಹಾಕಿದ್ರು. ನಮ್ ಜನ ಏನು ಅಂದ್ರೆ, ಇವತ್ತು 100 ರೂಪಾಯಿ ಇದ್ರೆ ಇನ್ನೊಂದು 100 ರೂಪಾಯಿ ಸಾಲ ಮಾಡಿ 200 ರೂಪಾಯಿಯನ್ನ ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತಾರೆ. ಅವ್ರ ಹತ್ರ ಇರೋದ್ 100 ರೂಪಾಯಿ, ಇನ್ನೊಂದು 100 ರೂಪಾಯಿ ಸಾಲ ಮಾಡಿ 200 ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಹಾಕೋದು ಹೇಗಿದೆ. 100 ರೂಪಾಯಲ್ಲಿ 2 ರೂಪಾಯಿಯನ್ನ ಕ್ರಿಪ್ಟೋ ಕರೆನ್ಸಿಗೆ ಇಲಾನ್ ಮಸ್ಕ್ ಇವತ್ತಿನ ರೇಟ್ಗೆ ಹಾಕ್ಲಿಲ್ಲ, ಅವತ್ತಿನ ರೇಟಲ್ಲಿ ಹಾಕಿದ್ದಾರೆ. ಸೊ ಒನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಿಮಗೆ ಗ್ಯಾಂಬ್ಲಿಂಗ್ ಮಾಡಬೇಕು, ನಾನು ಒಂಚೂರು ನನ್ನ ಲಕ್ ಹೆಂಗಿದೆ ಅಂತ ನೋಡಬೇಕು, ಆ ತರ ಇರೋರು ಕ್ರಿಪ್ಟೋ ಕರೆನ್ಸಿಲಿ ಬಿಟ್ ಕಾಯಿನ್ಗಳಲ್ಲಿ ಒಂಚೂರು 100 ರೂಪಾಯಿ ಒಂದು 2 ರೂಪಾಯಿ ಹಾಕಿ, 5 ರೂಪಾಯಿ ಹಾಕಿ, 100 ರೂಪಾಯಿಗೆ 100 ರೂಪಾಯಿ ಸಾಲ ಮಾಡಿ 200 ರೂಪಾಯಿನ ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರೆ ಖಂಡಿತವಾಗ್ಲೂ ಇದು ಫೂಲಿಶ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀನಿ. ಆಮೇಲೆ ಮೈನ್ ಏನು ಅಂದ್ರೆ, ನೀವು ಎಲ್ಲ ಇವಾಗ ಶೇರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅಲ್ಲೊಂದು ಕಂಪನಿ ಇದೆ, ಅಲ್ಲಿ ಅಸೆಟ್ ಬ್ಯಾಕಿಂಗ್ ಇದೆ, ಆಮೇಲೆ ಅಲ್ಲಿ ಕಂಪನಿಯ ಪ್ರಾಫಿಟಬಿಲಿಟಿ ಇದೆ. ಈ ಕ್ರಿಪ್ಟೋ ಕರೆನ್ಸಿಲಿ ಏನ್ ಬ್ಯಾಕಿಂಗ್ ಇದೆ ನಿಮಗೆ? ಏನೂ ಇಲ್ಲ. ಆಮೇಲೆ ಈಸ್ ಇಟ್ ರೆಕಗ್ನೈಸ್ಡ್ ಬೈ ಆಲ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಆಲ್ ದ ಕಂಟ್ರೀಸ್? ನೋ. ಈಸ್ ಇಟ್ ಸಮಥಿಂಗ್ ಲೈಕ್ ಅ ಲೀಗಲ್ ಟೆಂಡರ್? ನೋ. ಇವತ್ತು ತಾವು ತಿಳ್ಕೋಬೇಕು, RBI ಏನ್ ಪೇಪರ್ ಕರೆನ್ಸಿಗಳನ್ನ ಪ್ರಿಂಟ್ ಮಾಡುತ್ತೆ ಅದಕ್ಕೆ ಈಕ್ವಲೆಂಟ್ ವ್ಯಾಲ್ಯೂ ಅವರು ಅದಕ್ಕೆ ರಿಸರ್ವ್ಸ್ ಗಳನ್ನ ಇಡ್ತಾರೆ. ಫಾರಿನ್ ಕರೆನ್ಸಿ ರಿಸರ್ವ್ ಇಡ್ತಾರೆ, ಗೋಲ್ಡ್ ರಿಸರ್ವ್ಸ್ ಗಳನ್ನ ಇಡ್ತಾರೆ. ಸುಮ್ಮನೆ ಕರೆನ್ಸಿಗಳನ್ನ ಪೇಪರ್ ಎತ್ಕೊಂಡು ಪ್ರಿಂಟ್ ಮಾಡ್ಬಿಟ್ಟು ದೇ ವಿಲ್ ನಾಟ್ ಸರ್ಕ್ಯುಲೇಟ್ ಇಟ್. ಫಾರ್ ಬಿಟ್ ಕಾಯಿನ್ ಆರ್ ಫಾರ್ ಯುವರ್ ಕ್ರಿಪ್ಟೋ ಕರೆನ್ಸಿ, ವಾಟ್ ಈಸ್ ದಿ ಅಸೆಟ್ ಬ್ಯಾಕಿಂಗ್? ನಥಿಂಗ್. ಸೊ ಇದಿರೋದ್ರಿಂದ 100 ರೂಪಾಯಿ ಒಂದು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಹಾಕಿ, ಅದು 5 ರೂಪಾಯಿ 10 ರೂಪಾಯಿ ಆಗ್ಬೋದು, 20 ರೂಪಾಯಿ ಆಗ್ಬೋದು, ಇಲ್ಲ 0 ಆಗ್ಬೋದು. ಬಟ್ 100 ರೂಪಾಯಿ ಇದ್ದಿ ಇಡೀ 100 ರೂಪಾಯಿಯನ್ನ ಹಾಕ್ತೀನಿ, ಸಾಲ ಮಾಡಾಕ್ತೀನಿ, ಆ ಮಿಸ್ಟೇಕ್ಸ್ ಗಳನ್ನ ದಯವಿಟ್ಟು ಮಾಡಬೇಡಿ. ಓಕೆ ಸರ್, ಈ ಎಪಿಸೋಡ್ನ ಕೊನೆ ಕ್ವೆಶ್ಚನ್ ನಾನು ಕೇಳಬೇಕು. ಏನಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಮಾತಾಡುವಾಗ ನಮ್ಮೆಲ್ಲರ ಆಸೆ ಹೀಗೆ ವ್ಯಕ್ತಪಡಿಸ್ತೀವಿ, ಸೇಯಿಂಗ್ ಇವತ್ತಿನ ದಿನ $1ಗೆ ರೂಪಾಯಿನ ವ್ಯಾಲ್ಯೂ ಎಷ್ಟಿದೆ? 80 ಮೇಲೆ 80+ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆಫ್ಕೋರ್ಸ್ ಭಾರತೀಯರಾಗಿ ನಮ್ಮೆಲ್ಲರಿಗೂ ಒಂದು ಆಸೆ ಏನಂದ್ರೆ, ಒನ್ ಫೈನ್ ಡೇ $1 $85 ಅಂತ ಆಗಬೇಕು. ಅದಿನ ನೋಡ್ತೀವಾ ಅಂತ. ದಿಸ್ ಇಸ್ ಒನ್ ಕಾಮನ್ ಡಿಸ್ಕಷನ್. ಅದಿನ ನೋಡ್ತೀವಾ? ಆಕ್ಚುಲಿ ಸೌಜನ್ಯ ಅವರೇ, ನನ್ನ ಮೆಮೊರಿ ಪ್ರಕಾರ 1947 ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚೆ, ಆಮೇಲೆ ಅದರ ನಿಯರ್ ಬೈ ತಾವು ನೋಡಿದ್ರು ಕೂಡ ಹತ್ತತ್ರ $1 ನೀವು ರೂಪಾಯಿನ ಮೌಲ್ಯ ನೋಡಿದ್ರೆ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಇತ್ತು.
ಅಲ್ಲಿಂದ ಇವತ್ತು ಈ ರೇಟ್ ವರೆಗೂ ಹೋಗಿದೆ. ಆದ್ರೆ ನೀವು ಒಂದು ತಿಳ್ಕೋಬೇಕು, ಇದನ್ನ ಎಲ್ಲಾ ಕಾಮನ್ ಪೀಪಲ್ ಕೇಳ್ತಾರೆ ನನಗೆ, ನಾವು ಇಲ್ಲಿ ಕೆಲಸ ಮಾಡೋ ಬದಲು ಅಮೆರಿಕ ದೇಶಕ್ಕೆ ಹೋಗಿ ಕೆಲಸ ಮಾಡ್ಬಿಡೋಣ, ನನ್ಗೆ ಇಲ್ಲೊಂದು 30,000 ಸಂಬಳ ಬರ್ತಿದೆ, ಅಲ್ಲಿ ಹೋದ್ರೆ ನನಗೆ $30,000 ಕೊಟ್ಟು ಬಿಡ್ತಾರೆ ಅಂತ. ನಿಮ್ಗೇನ್ ಅರ್ಥ ಆಗ್ತಿಲ್ಲ ಜನಕ್ಕೆ ಅಂದ್ರೆ, ಇಲ್ಲಿ $30,000 ಅಮೆರಿಕಾದ ಬೆಲೆಯನ್ನ ನಾನು ನೋಡಿದ್ರೆ $1 ಇವಾಗ $86.50 ಇದೆ ಅನ್ಕೊಳ್ಳಿ, ಅಥವಾ ಉದಾಹರಣೆಗೆ ಸುಮ್ನೆ ನಾನು $1 $100 ಇದೆ ಅನ್ಕೊಳ್ಳಿ, ನಿಮಗಿಲ್ಲಿ $10,000 ಸಂಬಳ ಬಂದ್ರೆ ಅಲ್ಲಿ ನಿಮಗ್ ಬರೀ $100 ಸಂಬಳ ಬರುತ್ತೆ, $10,000 ಕೊಡಲ್ಲ. ಅದೇ ತರ ಇಲ್ಲಿ ನಿಮಗೆ ಏನೋ ಒಂದ್ ಪದಾರ್ಥ ಇಲ್ಲಿ ಉದಾಹರಣೆಗೆ $100 ಸಿಗ್ತಾ ಇದೆ, ಉದಾಹರಣೆಗೆ 2 kg ಸಕ್ಕರೆ $100 ಆಗತ್ತೆ ಅನ್ಕೊಳ್ಳಿ, ಇಲ್ಲಿ ಅಲ್ಲಿ ನಿಮಗೆ 2 kg ಸಕ್ಕರೆ $1 ಕೊಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಆ $1 $100 ಏನಿದೆ ಈ ಪ್ಯಾರಿಟಿ ಫಾಲೋ ಆಗ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪೆಟ್ರೋಲ್ $110 ಪ್ರತಿ ಲೀಟರ್ಗಿದೆ ಅಂದ್ರೆ ಅಲ್ಲಿ ನಿಮಗೆ $1 ಸಿಗಬಹುದು. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ಈ ಕರೆನ್ಸಿ ವ್ಯಾಲ್ಯೂ ಏನಿದೆ, ಹೌ ಇಟ್ ಈಸ್ ಡಿಸೈಡೆಡ್, ಡಿಮಾಂಡ್ ಅಂಡ್ ಸಪ್ಲೈ ಫ್ಯಾಕ್ಟರ್ಸ್ ಇರುತ್ತೆ. ದೇಶಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳನ್ನು ಕೂಡ ಮಾಡ್ತಿರ್ತಾರೆ. ಸೊ ನಾವು ಅಮೆರಿಕ ದೇಶಕ್ಕೆ ಏನೋ ಎಕ್ಸ್ಪೋರ್ಟು ಮಾಡ್ತೀವಿ, ಅಲ್ಲಿಂದ ಇಂಪೋರ್ಟು ಮಾಡ್ತೀವಿ. ಆಮೇಲೆ ಇಂಟ್ರೆಸ್ಟ್ ರೇಟ್ ವೆರಿ ಇಂಪಾರ್ಟೆಂಟ್. ನೀವು ಅಮೆರಿಕ ದೇಶದಲ್ಲಿ ಬಡ್ಡಿ ದರ 7% ಇಲ್ಲ, 1.5% 2% ವರ್ಷಕ್ಕಿದೆ. ಇಲ್ಲಿ ನಿಮಗೆ ಬಡ್ಡಿ ದರ ಎಷ್ಟಿದೆ, 7% ಇದೆ. ಸೊ ದ ಡಿಫರೆನ್ಸ್ ಬಿಟ್ವೀನ್ ಅಮೆರಿಕಾಸ್ ಇಂಟ್ರೆಸ್ಟ್ ರೇಟ್ ಅಂಡ್ ಇಂಡಿಯಾಸ್ ಇಂಟ್ರೆಸ್ಟ್ ರೇಟ್ ಏನಿದೆ, ಅಷ್ಟು ಮಿನಿಮಮ್ ಕರೆನ್ಸಿ ವಿಲ್ ಕೀಪ್ ಅಪ್ರಿಶಿಯೇಟಿಂಗ್. ಅಂದ್ರೆ ಉದಾಹರಣೆಗೆ ನಮ್ಮಲ್ಲಿ 7% ಇಂಟ್ರೆಸ್ಟ್ ಇದ್ದಿ ಅಮೆರಿಕ ದೇಶದಲ್ಲಿ 2% ಇಂಟ್ರೆಸ್ಟ್ ಇದ್ರೆ 5% ಇಂಟ್ರೆಸ್ಟ್ ಡಿಫರೆನ್ಸ್ ಇದೆ. ಅಮೆರಿಕ ದೇಶ ಕರೆನ್ಸಿಗೂ ನಮ್ಮ ದೇಶದ ಕರೆನ್ಸಿಗೂ ಎವ್ರಿ ಇಯರ್ 5% ಡಿವ್ಯಾಲ್ಯೂ ಆಗ್ಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ವೆರಿ ಸಿಂಪಲ್, ನಾನೇನ್ ಮಾಡ್ತೀನಿ, ಅಮೆರಿಕ ದೇಶಕ್ಕೆ ಹೋಗ್ತೀನಿ, ಅಲ್ಲಿ ಲೋನ್ ತಗೊಂತೀನಿ, 2.5% ನಂಗೆ ಲೋನ್ ಕೊಡ್ತಾರೆ. ಬಿಕಾಸ್ ಅವ್ರು 2% FD ಡೆಪಾಸಿಟ್ ಕೊಟ್ರೆ ಲೋನ್ ಅದಕ್ಕೂ ಜಾಸ್ತಿಗೆ ಕೊಡಬೇಕು. ಅಮೆರಿಕ ದೇಶ ಎಲ್ಲ ಬ್ಯಾಂಕ್ಗಳು ದಿವಾಲಿ ಆಗುತ್ತೆ. ಸೊ ನೀವು ಸಿಂಪಲ್ ಮಾಡಿ, ನನ್ಗೆ ಯಾರೋ ಒಬ್ರು ಈ ಪ್ರಶ್ನೆನೂ ಕೇಳಿದ್ರು, ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ ಸ್ಟಾಕ್ ಮಾರ್ಕೆಟ್ 23 ವರ್ಷ, 30 ವರ್ಷ ಶೇರ್ ಮಾರ್ಕೆಟ್ CA ಇಷ್ಟೆಲ್ಲ ನೋಡಿದ್ರು ಕೂಡ ಜನ ನಮ್ಮ ಕ್ಲೈಂಟ್ಗಳು ಕೇಳೋ ಪ್ರಶ್ನೆಗಳು, ಕಾಮನ್ ಪೀಪಲಿನ ಪ್ರಶ್ನೆಗಳಷ್ಟು ಎಕ್ಸ್ಪೀರಿಯನ್ಸ್ ಯಾವ CAನೂ ನನಗೆ ಕೊಟ್ಟಿಲ್ಲ. ಅವ್ರು ಕೇಳಿದ ಇಷ್ಟೇ ಸಿಂಪಲ್ ಕ್ವಶನ್, ಸರ್ ನಾನು ಅಮೆರಿಕ ದೇಶಕ್ಕೆ ಹೋಗ್ತೀನಿ ಸರ್, 2.5% ಬಡ್ಡಿ ದರದಲ್ಲಿ ಲೋನ್ ತಗೊಂತೀನಿ, ಇಲ್ಲಿ ಇಂಡಿಯಾಗೆ ಬರ್ತೀನಿ, ಶೇರ್ ಮಾರ್ಕೆಟ್ಗೆಲ್ಲ ಹಾಕದೆ ಬೇಡ ರಿಸ್ಕ್, ಸುಮ್ನೆ ಹೋಗ್ಬಿಟ್ಟು ಆ ದುಡ್ಡನ್ನ ನಾನು ಬ್ಯಾಂಕ್ FDಗೆ ಹಾಕ್ತೀನಿ, ಅಲ್ಲಿ 2.5% ಬಾರೋ ಮಾಡಿ ಇಲ್ಲಿ ಇಂಡಿಯಾಗೆ ಬಂದು 7% ನೀವು ಇನ್ವೆಸ್ಟ್ ಮಾಡಿದ್ರೆ ಡಿಫರೆನ್ಸ್ 5.5% ಏನಿರುತ್ತೆ ನನಗೆ, ಆದ್ರೆ ನನಗೆ ಪ್ರಾಫಿಟ್ ಆಗತ್ತಲ್ವಾ ಅಂದ್ರು. ಆದ್ರೆ ನೀವು ಅಲ್ಲಿ ಡಾಲರ್ ಲೋನ್ ತಗೊಂಡಾಗ $1 $82 ಇರುತ್ತೆ. ನೀವು ಅದನ್ನ ಕನ್ವರ್ಟ್ ಮಾಡಿ ಡಾಲರ್ಗಳನ್ನ ಏನ್ ಬಾರೋ ಮಾಡಿರ್ತೀರಾ, ಅಮೆರಿಕ ದೇಶದಲ್ಲಿ ಸಾಲ ತಗೊಂತೀರಲ್ಲ, ಅದು ಡಾಲರ್ ಅಲ್ಲಿ ಕೊಡ್ತಾರೆ ಸಾಲ, ಅದನ್ನ ನೀವು ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿ ಇಂಡಿಯಾ FDಗೆ ಹಾಕಿದ್ರೆ FD ಇಂಟ್ರೆಸ್ಟ್ ಕೊಡುತ್ತೆ ನಿಮಗೆ. ಅದರ ವಾಪಸ್ಸು ನೀವು ಅಮೆರಿಕ ದೇಶಕ್ಕೆ ಆ ರೂಪಿನ ಡಾಲರ್ ಮಾಡ್ಕೋಬೇಕು ತಿರ್ಗಾ. ಆದ್ರೆ ಅವಾಗ $1 $82 ಇರಲ್ಲ, $87 $88 ಇದ್ದಾಗ ಏನ್ ಡಿಫರೆನ್ಸ್ ಆಫ್ ಇಂಟ್ರೆಸ್ಟ್ ಇತ್ತು, ಅಲ್ಲಿ 2.5% ಇಲ್ಲಿ 7% ಇತ್ತು, ಆ ಕರೆನ್ಸಿ ಡಿಫರೆನ್ಸೂನು ಅಲ್ಲಿ ಏನ್ $82 $1 ಇದ್ದಿದ್ದು ಇವಾಗ 87 ಆಯ್ತು ಅನ್ನೋದು, ದಟ್ ವಿಲ್ ಟೇಕ್ ಆಫ್ ದಿ ಡಿಫರೆನ್ಸ್. ಇದಕ್ಕೆ ನಾವು ಸಿಂಪಲ್ ಹೇಳ್ಬೇಕು ಅಂದ್ರೆ ಆರ್ಬಿಟ್ರೇಜ್ ಅಂತ ಕರಿತೀವಿ. ಏನ್ ಆರ್ಬಿಟ್ರೇಜ್ ಅಂದ್ರೆ, people buy where it is available cheaper and sell immediately where it is available costlier. ಈ ಆರ್ಬಿಟ್ರೇಜ್ ಮಾಡಿದಾಗ ಏನಾಗುತ್ತೆ, ಆ ಕರೆನ್ಸಿ ಡಿಫರೆನ್ಸು ಮತ್ತೆ ಇಂಟ್ರೆಸ್ಟ್ ರೇಟ್ ಡಿಫರೆನ್ಸು ಎರಡು ಒಂದೇ ಆಗಿರುತ್ತೆ. ಸೊ ಇದು ಇರೋದ್ರಿಂದ $1 ಏನು ಇವತ್ತು $86 ಇದೆ, ಇದೇನಾನ ಉಲ್ಟಾ ಆಗತ್ತಾ, $1 $86 ಆಗತ್ತಾ ಅಂದ್ರೆ ಇಂಟ್ರೆಸ್ಟ್ ರೇಟ್ ಉಲ್ಟಾ ಆಗಬೇಕು. ಅಮೆರಿಕಲ್ಲಿ ಇಂಟ್ರೆಸ್ಟ್ ರೇಟ್ 7% 8% ಆಗಿ ಭಾರತ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ವರ್ಷಕ್ಕೆ 2% ಆಗಿ ಎವ್ರಿ ಇಯರ್ ಅಷ್ಟು ಡಿಫರೆನ್ಸ್ ಅನ್ನ ಹೋಗ್ತಾ 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 ಅವಾಗ $1 ಇವಾಗ ಏನು $86 ಇದೆ, ಅದು 80 ಆಗಿ 75 ಆಗಿ 70 ಆಗಿ ಉಲ್ಟಾ ಆಗಿ ಆಗ ಒಳಗಡೆ ನನ್ನಿಂದ ಇನ್ನೊಂದು 4 ಜನರೇಷನ್ ಮುಂದಕ್ಕೆ ಹೋಗಿರ್ತೀವಿ. ಸೊ ಅದು ಆಗಲ್ಲ. ಆಲ್ಸೋ ದ ಬಾಟಮ್ ಲೈನ್ ಇಸ್, ಲಾಸ್ಟ್ ಎಪಿಸೋಡಲ್ಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ 15 years ಗೋಲ್ಡನ್ ಪೀರಿಯಡ್ ಟು ಇನ್ವೆಸ್ಟ್ ಅಥವಾ ಟು ಡೂ ಎನಿಥಿಂಗ್ ನಮ್ಮ ಭಾರತದಲ್ಲಿ, ಒಂದು ಇಂಡಿಯಾ ಬೀಯಿಂಗ್ ಅ ಯಂಗ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಸಾಕಷ್ಟು ದೇಶಗಳಿಂದ ಜನ ಬಂದು ಇನ್ವೆಸ್ಟ್ ಮಾಡ್ತಿರುವಂಥ ಕಂಟ್ರಿ. ಸೊ ಇಟ್ಸ್ ದ ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ಫಾರ್ ಶೋರ್. ಆ್ಯಂಡ್ ಅದರಲ್ಲೂ ಈ 15 ವರ್ಷದಲ್ಲೂ ನೀವೇ ಹೇಳಿದ ಹಾಗೆ ಇದಕ್ಕಿಂತ ಬೆಸ್ಟ್ ಟೈಮ್ ಬರೋದೇ ಇಲ್ಲ. 2025 ನಾವೇನಿದ್ದೀವಿ, ಸೊ ಕಟ್ ಆಫ್ ಒಂದು April 15th ಅಂತ ಹೇಳ್ತಾ ಇದ್ದೀರಾ. ಇದಕ್ಕಿಂತ ಬೆಸ್ಟ್ ಟೈಮ್ ಅಂತೂ ಖಂಡಿತ ಬರಲ್ಲ. ಲಾಸ್ಟ್ 6 months ಇಂದ ಯಾರ್ಯಾರು ಲೋಯೆಸ್ಟ್ ಪ್ರೈಸಲ್ಲಿ ಮಾರ್ಕೆಟ್ ಇರುವಾಗ ಇನ್ವೆಸ್ಟ್ ಮಾಡಿದಾರೋ
ಇನ್ನೂ ಟೈಮ್ ಇದೆ ಇನ್ವೆಸ್ಟ್ ಮಾಡೋದಕ್ಕೆ, ಮಾಡಿ. ದಟ್ಸ್ ದ ಬೆಸ್ಟ್ ಬೆಟ್ ಆ್ಯಂಡ್ ಸೇಫ್ ಬೆಟ್ ಅಂತ ಹೇಳ್ತಾ, ಸರ್ ಎಷ್ಟೇ ಮಾತಾಡಿದ್ರು ನಾವು ಆಬ್ವಿಯಸ್ಲಿ ವಿ ಕೆನಾಟ್ ಕವರ್ ಎವ್ರಿಥಿಂಗ್ ನಮ್ಮ ಒಂದು ಎಪಿಸೋಡಲ್ಲಿ. ಸೊ ಇಷ್ಟೆಲ್ಲ ನಮ್ಮ ಮಾತನ್ನು ಕೇಳಿಸ್ಕೊಂಡ ನಂತರ ಆಲ್ಸೋ ಪ್ಲೀಸ್ ನಮ್ಮ ಪ್ರೀವಿಯಸ್ ವಿಡಿಯೋನ ಹೋಗಿ ಚೆಕ್ಔಟ್ ಮಾಡಿ. ನೀವು ಆಗಬಹುದು ಕೋಟ್ಯಾಧಿಪತಿ, ವಿಡಿಯೋದ ಟೈಟಲ್. ಓಕೆ, ಪರ್ಸನಲಿ ನೀವೇನಾದರೂ ನಮ್ಮ ಅಕೌಂಟ್ನ ಹ್ಯಾಂಡಲ್ ಮಾಡ್ತೀರಾ ಸರ್? ವಿ ಆರ್ ರೆಡಿ ಟು ಇನ್ವೆಸ್ಟ್, ವಿ ವಾಂಟ್ ಟು ಇನ್ವೆಸ್ಟ್ ಅನ್ನೋರ್ಗೆ ಏನು ಹೇಳ್ತೀರಾ? ಸೊ ನಾನು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ಫಸ್ಟ್ ಆಫ್ ಆಲು ದುಡ್ಡು ಮಾಡೋದಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ನಿಮ್ಮ ಮೈಂಡ್ ಸೆಟ್ಟನ್ನು ರಿಚ್ ಪರ್ಸನ್ನಿನ ಮೈಂಡ್ ಸೆಟ್ಗೆ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದುಡ್ಡು ಮಾಡ್ತೀರಾ. ಇದು ರುದ್ರಮೂರ್ತಿಯ 23 ವರ್ಷದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಅನ್ನು ಒಂದು ಲೈನಲ್ಲಿ ಹೇಳ್ತಿದ್ದೀನಿ. ಇಫ್ ಯು ವಿನ್ ಇಟ್ ಹಿಯರ್ ಯು ವಿಲ್ ವಿನ್ ಇಟ್ ಎವ್ರಿವೇರ್, ಬಟ್ ಇಫ್ ಯು ಲೂಸ್ ಇಟ್ ಹಿಯರ್ ಯು ವಿಲ್ ಲೂಸ್ ಇಟ್ ಎವ್ರಿವೇರ್. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಲೆಟ್ ಇಟ್ ಬಿ ಬಿಸ್ನೆಸ್, ಲೆಟ್ ಇಟ್ ಬಿ ಆಂಟ್ರಪ್ರೂನಿಯರ್ಸ್, ಲೆಟ್ ಇಟ್ ಬಿ ಪಾಲಿಟಿಕ್ಸ್, ಲೆಟ್ ಇಟ್ ಬಿ ಬಾಹ್ಯಾಕಾಶ, ಸ್ಪೇಸ್, ಯು ಟೇಕ್ ಸೈಂಟಿಸ್ಟ್ಸ್, ಯಾವುದೇ ಕ್ಷೇತ್ರ ತಗೊಳ್ಳಿ, ಇಡೀ ವಿಶ್ವ ಇವತ್ತು ನೋಡ್ತಿರೋದು ಯಾವ ಕಡೆ ಅಂದ್ರೆ ಇಂಡಿಯಾ. ಒಂದು ಲೈನಲ್ಲಿ ಇದಿಷ್ಟನ್ನು ನಾನು ಸಮರೈಸ್ ಮಾಡಬೇಕು ಅಂದ್ರೆ, ಮೇರಾ ದೇಶ್ ಭಾರತ್ ಮಹಾನ್. ಸೊ ಇದನ್ನ ನಾವು ತಿಳ್ಕೋಬೇಕು. ಇಂಡಿಯಾ ಸ್ಟೋರಿಯನ್ನ ಬಿಲೀವ್ ಮಾಡದೆ ಯಾರೂ ಕೂಡ ಇಂಡಿಯಾಲಿದ್ದು ರಿಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ಹ್ಯಾವ್ ಟು ಬಿಲೀವ್ ಫಸ್ಟ್ ಇಂಡಿಯನ್ ಸ್ಟೋರಿ. ಯು ಹ್ಯಾವ್ ಟು ಬಿಲೀವ್ ಯೋರ್ ಸೆಲ್ಫ್. ಇಫ್ ಯು ಡೋಂಟ್ ಬಿಲೀವ್ ಇನ್ ಯೋರ್ ಸೆಲ್ಫ್, ನಾನು ಹೇಳ್ತೀನಿ, ಇವನ್ ಗಾಡ್ ವಿಲ್ ನಾಟ್ ಬಿಲೀವ್ ಇನ್ ಯು. ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಯೋರ್ ಸೆಲ್ಫ್. ಅಂಡ್ ತಿರ್ಗಾ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಿಮ್ಗೆ ಏನೇ ಬೇಕು, ಕೆಲವ್ರು ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಅಲ್ವಾ ಸರ್ ಅಂತ. ಲೇಜಿ ಪೀಪಲ್ ಆರ್ ಸ್ಮಾರ್ಟ್ ಪೀಪಲ್ ಬಿಕಾಸ್ ದೇ ಡೂ ಅ 5 hour ಜಾಬ್ ಇನ್ 5 minutes ಅಂತ. ಅದೇ ಲೇಜಿ ಪೀಪಲ್ 5 hours ಜಾಬ್ ಅನ್ನು 5 minutes ಮಾಡ್ತಿದ್ದಾರೆ. ಆದ್ರೆ ಅವರು 5 minutes ಅಲ್ಲಿ ಮಾಡೋ ಬದಲು 5 hours ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೂ ಎಷ್ಟು ಕೆಲಸ ಮಾಡ್ಬೋದು ಅವರು. ಸೊ ಇವನ್ ಲೇಜಿ ಪೀಪಲ್ ಶುಡ್ ಯೂಸ್ ದರ್ ಸ್ಮಾರ್ಟ್ನೆಸ್ ಅಂಡ್ ಪುಟ್ ಕನ್ಸಿಸ್ಟೆಂಟ್ ಎಫರ್ಟ್ ಫಾರ್ ಗ್ರೋತ್. ನಾನು ಯಾವಾಗೂ ಹೇಳ್ತೀನಿ, ಸಕ್ಸಸ್ will never come without putting right effort. And life is too short to learn everything through experience and experiment. Learn it from others. ಬೇರೆ ಅವ್ರು ಏನು ಅದನ್ನು ಆಲ್ರೆಡಿ ಮಾಡಿದ್ದಾರೆ, ಅವರ ಮುಖಾಂತರ ತಿಳ್ಕೊಳ್ಳಿ, ಕಲೀರಿ. ಹ್ಯಾವ್ an open mind for growth. Believe in India story and ಎಜುಕೇಟ್ ಯುವರ್ ಸೆಲ್ಫ್ ಥ್ರೂ ಫಿನಾನ್ಷಿಯಲ್ ಲಿಟ್ರಸಿ. ನೀವು ಇದಕ್ಕೆ 10ನೇ ಕ್ಲಾಸ್ ಓದೋದು ಬೇಕಾಗಿಲ್ಲ ಇವತ್ತಿನ ಎಪಿಸೋಡ್ ನೋಡಿದ್ರೆ. ಆಮೇಲೆ ಇಂಥ ಎಪಿಸೋಡನ್ನು when you get this kind of a knowledge and you want consistently this kind of a knowledge, you have to give this to others. ನಾನು ಯಾವಾಗೂ ಹೇಳ್ತೀನಿ, ಯೂನಿವರ್ಸಲ್ ಅಲ್ಲಿ ಒಂದು ರೂಲ್ ಇದೆ. ಇವಾಗ ನಾವು ಬಾಲ್ ಮೇಲೆ ಎಸೆದ್ರೆ ಅದು ಕೆಳಗಡೆ ಬೀಳಲೇಬೇಕು. ನೀವು ಲಾ ಆಫ್ ಗ್ರಾವಿಟಿ ವರ್ಕ್ ಆಗಬೇಡ, ನಾನು ಬಾಲ್ ಮೇಲೆ ಎಸಿತೀನಿ ಅಲ್ಲೇ ಇರಬೇಕು ಅಂದ್ರೆ, ಲಾ ಆಫ್ ಗ್ರಾವಿಟಿ ವಿಲ್ ವರ್ಕ್ ವೆದರ್ ಯು ವಾಂಟ್ ಇಟ್ ಆರ್ ನಾಟ್. ಅದೇ ತರ ಲಾ ಆಫ್ ಯೂನಿವರ್ಸ್ ಹೇಗೆ ಎಲ್ಲಾ ಕಡೆ ವರ್ಕ್ ಆಗುತ್ತೋ, ರೂಲ್ ಇಸ್ ವೆರಿ ಸಿಂಪಲ್, ಗಿವ್ ಮೋರ್ ಗೆಟ್ ಮೋರ್. ಆದರೆ ನಾನು ಯಾವಾಗೂ ಹೇಳ್ತೀನಿ, ಪೀಪಲ್ ಓನ್ಲಿ ವಾಂಟ್ ಟು ಗೆಟ್ ಮೋರ್, ದೇ ಆರ್ ನಾಟ್ ರೆಡಿ ಟು ಗಿವ್ ಮೋರ್, ಅಂಡ್ ಇಟ್ ಡಸಂಟ್ ವರ್ಕ್ ದಟ್ ವೇ. ಅಂಡ್ ಆಲ್ವೇಸ್ ಯು ಹ್ಯಾವ್ ಟು ಫಸ್ಟ್ ಸೋ ಅಂಡ್ ದೆನ್ ರೀಪ್. ಅಂದರೆ ಫಸ್ಟು ನೀವು ಒಂದು ಬಿತ್ತನೆ ಮಾಡಿದ ಮೇಲೆ ಆಮೇಲೆ ಯು ವಿಲ್ ಗೆಟ್ ಇಟ್. ನಾನು ಫಸ್ಟೇನೆ ರೀಪ್ ಮಾಡ್ತೀನಿ, ಸೋ ಮಾಡಲ್ಲ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಫಸ್ಟ್ ಲರ್ನ್ ಅಂಡ್ ದೆನ್ ಯು ವಿಲ್ ಅರ್ನ್. ಐ ವಿಲ್ ನಾಟ್ ಲರ್ನ್ ಹೌ ಟು ಅರ್ನ್, ನಾಟ್ ಪಾಸಿಬಲ್. ಮ್ಯಾಜಿಕ್ ಮಾಡಬೇಕು, ನನಗೆ ಮ್ಯಾಜಿಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಒಟ್ಟಾರೆ ಇಡೀ ಎಪಿಸೋಡಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಸಾಹುಕಾರ ಆಗೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದೆ. ದುಡ್ಡು ಬೇಡ ಅನ್ನುವ ಮೈಂಡ್ ಸೆಟ್ ಬೇಡ. ದುಡ್ಡು ಬೇಕು, ಅದರ ಜೊತೆ ಹೆಲ್ತು ಬೇಕು, ಅದರ ಜೊತೆ ರಿಲೇಶನ್ಶಿಪ್ಪು ಬೇಕು. ಎಲ್ಲ ದುಡ್ಡನ್ನ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಡೈವರ್ಸಿಫೈ ಮಾಡಿ. ಒಂದು ಭಾಗವನ್ನ ಶೇರ್ಸ್ಗೆ ಹಾಕಿ, ಒಂದು ಭಾಗ FDಗೆ ಹಾಕಿ, ಒಂದು ಭಾಗ ಮ್ಯೂಚುವಲ್ ಫಂಡ್ಗೆ ಹಾಕಿ, ಒಂದು ಭಾಗ ರಿಯಲ್ ಎಸ್ಟೇಟ್ ಹಾಕಿ, ಒಂದು ಭಾಗ ಬ್ಯಾಂಕ್ ಡೆಪಾಸಿಟ್ ಹಾಕಿ, ಒಂದು ಭಾಗ ಗೋಲ್ಡ್ಗೆ ಹಾಕಿ. ಸೊ ಡೈವರ್ಸಿಫೈ ಯುವರ್ ಇನ್ವೆಸ್ಟ್ಮೆಂಟ್. ಎಲ್ಲೆಲ್ಲಿ ನನಗೆ ಹೈ ರಿಟರ್ನ್ಸು ಬೇಗ ಬಂದ್ಬಿಡುತ್ತೆ ಅನ್ನೋ ಕಡೆ ಹೋಗ್ಲೇಬೇಡಿ. ದೇ ಆರ್ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್. ನಿಮಗೆ ನಿಮ್ಮ ದುಡ್ಡು ಎಷ್ಟು ಸುರಕ್ಷಿತವಾಗಿರಬೇಕು, ಕ್ಯಾಪಿಟಲ್ ಸೇಫ್ಟಿಯನ್ನ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಹಂತ ಹಂತವಾಗಿ ಸಾಹುಕಾರರಾಗಿ. ಅಂಡ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್, ಇಂಥ ಒಳ್ಳೆ ಪ್ರೋಗ್ರಾಮ್ ಎಪಿಸೋಡ್ಸ್ಗಳನ್ನ ಶೇರ್ ಮಾಡಿ. ಗಿವ್ ಮೋರ್ ಸೊ ದಟ್ ಯು ಗೆಟ್ ಮೋರ್. ಮೋರ್ ಕಮೆಂಟ್ಸ್ ಇನ್ನ ಕೆಳಗಡೆ ಬರೀಲಿ, ಆ ಪ್ರಶ್ನೆಗಳನ್ನು ತಗೊಂಡು ನೆಕ್ಸ್ಟ್ ಎಪಿಸೋಡ್ ಮಾಡೋಣ. ಬಟ್ ಇಂಥ ಒಂದು ಅವಕಾಶದಲ್ಲಿ ಇವ್ರಿಗೆಲ್ಲರಿಗೂ ಈ ರುದ್ರಮೂರ್ತಿಯ ಸಣ್ಣ ನಾಲೆಡ್ಜ್ ಏನಿದೆ ಅದು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, RJ ಸೌಜನ್ಯ ಚಾನೆಲ್ಗೆ ರುದ್ರಮೂರ್ತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಸರ್, ನೀವೇ ನಮ್ಮ ಪರ್ಸನಲ್ ಅಡ್ವೈಸರ್ ಆಗಬೇಕು ಅಂತ ಯಾರ್ಯಾರಿಗನ್ಸತ್ತೋ ಈ ವಿಡಿಯೋ ನೋಡಿ ಹೇಗೆ ಅದನ್ನ ಸಾಧ್ಯವಾಗಿಸಬಹುದು? ಸೊ ನನ್ನ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಅನ್ನ ನಾರ್ಮಲಿ ಟ್ವಿಟರ್ ಅಲ್ಲಿ ನಾನು ಆಕ್ಟಿವ್ ಆಗಿದ್ದೀನಿ. ಸೊ ನನ್ನ ಟ್ವಿಟರ್ ಲಿಂಕ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಿ. ಸೊ ಮೈ ಆಫೀಸ್, ಐ ಆಮ್ ಓನ್ಲಿ ಅಸೋಸಿಯೇಟೆಡ್ ವಿತ್ ವಚನ ಇನ್ವೆಸ್ಟ್ಮೆಂಟ್ಸ್.
ನಾವು ಕೂಡ ಸ್ಟಾಕ್ ಬ್ರೋಕಿಂಗ್ ಕಂಪನಿ ಇದೆ, NSE BSE ಮೆಂಬರ್ಶಿಪ್ ಇದೆ. ಸೊ ವಿ ಆರ್ ಡೈರೆಕ್ಟ್ ಮೆಂಬರ್ಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅಂಡ್ ವಿ ಆಲ್ಸೋ ಪ್ರೊವೈಡ್ ಸರ್ವಿಸಸ್ ರಿಲೇಟಿಂಗ್ ಟು ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಯಾರಿಗಾನ ಪರ್ಸನಲಿ ಇಫ್ ದೇ ವಾಂಟ್ ಟು ಟೇಕ್ ಮೈ ಅಡ್ವೈಸ್ ಅಂಡ್ ಇಫ್ ದೇ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಗ್ರೋತ್ ಸ್ಟೋರಿ, ಸೊ ಖಂಡಿತವಾಗ್ಲೂ ದೇ ಕ್ಯಾನ್ ಕಾಂಟ್ಯಾಕ್ಟ್. ಅಂಡ್ ಸೋಷಿಯಲ್ ಮೀಡಿಯಲ್ಲಿ ಐ ಆಮ್ ದೇರ್ ಇನ್ ಟ್ವಿಟರ್, ಫೇಸ್ಬುಕ್. ಈಗ ಏನಾಗಿದೆ ಅಂದ್ರೆ ಅಲ್ಲೂ ಕೂಡ ನನ್ನ ಫೇಕ್ ಐಡಿಸ್ಗಳು ಓಪನ್ ಆಗಿ ನನ್ನ ಪಿಕ್ಚರ್ ಹಾಕೊಂಡು ಇದೆಲ್ಲ ಮಾಡ್ತಿದ್ದಾರೆ. ಸೊ ಐ ಆಮ್ ಹ್ಯಾಪಿ ದಟ್ ಐ ಹವ್ ಬಿಕಮ್ ದಟ್ ಮಚ್ ಸೆಲೆಬ್ರಿಟಿ ವೇರ್ ಪೀಪಲ್ ಆರ್ ಕಾಪಿಂಗ್ ಮೈ ಐಡಿಸ್ ಎಲ್ಲ. ಬಟ್ ಒನ್ ಥಿಂಗ್, ಹೂ ಎವರ್ ಪ್ರಾಮಿಸಸ್ ಯು ಬಿಗ್ ರಿಟರ್ನ್ಸ್ ಇನ್ ಶಾರ್ಟೆಸ್ಟ್ ಪೀರಿಯಡ್ ಆಫ್ ಟೈಮ್, ಇನ್ಕ್ಲೂಡಿಂಗ್ ರುದ್ರಮೂರ್ತಿ, ನಾನು ಮಾಡೋದೇ ಇಲ್ಲ. ಯಾರನ್ನು ಬಿಲೀವ್ ಮಾಡಬೇಡಿ. ಯು ಬಿಲೀವ್ ವಾಟ್ ಯು ಫೀಲ್ ಇಸ್ ರೈಟ್ and give time for your money to grow, and you will definitely grow. And more than all this stuff, comments and other stuff ಅವರು ಕೂಡ ಇಲ್ಲಿ ಕೊಡ್ಲಿ. ನಾನು ಕೂಡ ಈ ಎಪಿಸೋಡ್ಗಳ ಮುಖಾಂತರ, ಜನರ ಮುಖಾಂತರ ನಾನು ಕೂಡ ಕಲ್ತ್ಕೊಂತೀನಿ. ಓಕೆ, ಸೊ ಸರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ, ಒರಿಜಿನಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಫಾಲೋ ಮಾಡಿ, DM ಮಾಡಬಹುದು, ಆ್ಯಂಡ್ ಫಾರ್ ಎನಿ ಎನ್ಕ್ವೈರೀಸ್ ಅಲ್ಲಿ ಚೆಕ್ಔಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಇನ್ಸೈಟ್ಫುಲ್ ಎಪಿಸೋಡ್. ಮೈ ಪ್ರಿವಿಲೇಜ್ ಸೌಜನ್ಯ, ಥ್ಯಾಂಕ್ ಯು.